ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸ್ವಾತಿ ಚರಣ್. ಇದು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡೋದನ್ನು ಮರಿಬೇಡಿ. ವೆಲ್ಕಮ್ ಆಲ್ ಟು ಮೈ ಸಿಂಗಪೂರ್ ವ್ಲಾಗ್ಸ್. ಹಲೋ, ಟುಡೇ ಇಸ್ ಡೇ 4 or day 5. ಇವತ್ತು ನಾವು ಯೂನಿವರ್ಸಲ್ ಸ್ಟುಡಿಯೋಸ್ಗೆ ಹೋಗ್ತಾ ಇದ್ದೀವಿ. ಸೊ ಅಗೇನ್ ಸೆಂಟೋಸಾ ಎಕ್ಸ್ಪ್ರೆಸ್ನಲ್ಲಿ ಹೋಗಬೇಕು. ಇಟ್ ಈಸ್ ದೇರ್ ಇನ್ ಸೆಂಟೋಸಾ ಐಲ್ಯಾಂಡ್. ಸೊ ಇದು ವಿವೋ ಸಿಟಿ ಮಾಲ್ ಅಂತ. ವಿವೋ ಸಿಟಿ ಮಾಲಿಗೆ ಬಂದಿದ್ದೀವಿ. ಅಲ್ಲಿಂದ ಸೆಂಟೋಸಾ ಎಕ್ಸ್ಪ್ರೆಸ್ಸಲ್ಲಿ ಸಣ್ಣ ಟ್ರೈನ್ ತೊಗೊಂಡು ಹೋಗಬೇಕು. ದೇರ್ ಯು ಕ್ಯಾನ್ ಸಿ ಕೇಬಲ್ ಕಾರ್ಸ್. ಬೇಕಾದ್ರೆ ಅದರಲ್ಲೂ ಹೋಗ್ಬೋದು. ಬಟ್ ನಮಗೇನಪ್ಪ ಅಂತ ಅಂದರೆ ತುಂಬ ರಶ್ ಆಗೋಕ್ಕೆ ಮುಂಚೆ ಅಲ್ಲಿರೋ ಮೋಸ್ಟ್ ಆಫ್ ದ ಥಿಂಗ್ಸ್ನ ಯೂಟಿಲೈಸ್ ಮಾಡ್ಕೋಬೇಕಂತ. ಸೊ ಬೇಗ ಬಂದಿದ್ದೀವಿ. ಆ್ಯಂಡ್ ಇಟ್ಸ್ ಲೈಕ್ 9:58 ನಾವು. ಸೊ 10ಗೆ ಓಪನ್ ಆಗುತ್ತೆ. ಓಪನ್ ಆಗೋಷ್ಟೊತ್ತಿಗೆ ನಾವು ಅಲ್ಲಿರಬೇಕಂತ ಅಂದ್ಕೊಂಡಿದ್ದೀವಿ. ಲೆಟ್ಸ್ ಗೋ. ಸೊ ಇದು ಯೂನಿವರ್ಸಲ್ ಸ್ಟುಡಿಯೋಸ್ನ ಮ್ಯಾಪು. ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಲ್ಲಿಗೆ ಹೋಗೋಕ್ಕೆ ಮುಂಚೆ. ಆ್ಯಂಡ್ ನನ್ನ ಫ್ರೆಂಡ್ ಹಸ್ಬೆಂಡ್ ಹೇಳ್ದಂಗೆ ಇದರಲ್ಲಿ ಇಂಪಾರ್ಟೆಂಟ್ ಲೊಕೇಶನ್ಸ್ಗೆ ನಾವು ಹೋಗಿದ್ವಿ. ಆ್ಯಂಡ್ ಆಲ್ ದ ಇಂಪಾರ್ಟೆಂಟ್ ಥಿಂಗ್ಸ್ ವಿ ಡಿಡ್ ಹಿಯರ್. ಎಲ್ಲ ಮೇಯ್ನ್ ಆ್ಯಕ್ಟಿವಿಟೀಸ್ ಏನಿದೆ ಅದಕ್ಕೆಲ್ಲ ಹೋಗಿದ್ವಿ. ಆ್ಯಂಡ್ ಕಿಡ್ಸ್ ಆ್ಯಕ್ಟಿವಿಟಿನ ಆದಷ್ಟು ಅವಾಯ್ಡ್ ಮಾಡಿದ್ವಿ ಬಿಕಾಸ್ ಇಟ್ ವಾಸ್ ಜಸ್ಟ್ ವೇಸ್ಟ್ ಆಫ್ ಟೈಮ್ ಫಾರ್ ಅಸ್. ಆ್ಯಂಡ್ ದೊಡ್ಡವ್ರದ್ದು ಏನೇನು ಆ್ಯಕ್ಟಿವಿಟಿ ಇದೆ ವಿ ಹ್ಯಾಡ್ ಡನ್ ಆಲ್ಮೋಸ್ಟ್ ಆಲ್. ಇವತ್ತು ಯೂನಿವರ್ಸಲ್ ಸ್ಟುಡಿಯೋಸ್ಗೆ ನಾವು ಬಂದಾಗ ಸಿಕ್ಕಾಪಟ್ಟೆ ರಶ್ ಇತ್ತು. ಬಿಕಾಸ್ ನಾವು ಓಪನಿಂಗ್ ಅವರ್ಸ್ನಲ್ಲೇ ಬಂದಿದ್ವಿ. ಆ್ಯಂಡ್ ನಮಗೆ ಯೂನಿವರ್ಸಲ್ ಗ್ಲೋಬ್ ಮುಂದೆ ನಿಂತ್ಕೊಳ್ಳೋಕ್ಕೆ ಅವಕಾಶನೇ ಸಿಕ್ಕಿರಲಿಲ್ಲ. ಆ್ಯಂಡ್ ದಿಸ್ ವಾಸ್ ಮೈ ಓಲ್ಡ್ ವಿಡಿಯೋ ವೆನ್ ವಿ ಹ್ಯಾಡ್ ಬೀನ್ ಟು ಅಕ್ವೇರಿಯಮ್. ಸೊ ವಿ ಜಸ್ಟ್ ಎಂಟರ್ಡ್ ಯೂನಿವರ್ಸಲ್ ಸ್ಟುಡಿಯೋಸ್ ವಿತ್ ದ ಟಿಕೆಟ್ ವಿ ಹ್ಯಾಡ್ ಟೇಕನ್. ಆ್ಯಂಡ್ ವಿ ಶುಡ್ ಜಸ್ಟ್ ಸ್ಕ್ಯಾನ್ ಮಾಡಿಬಿಟ್ಟು ಒಳಗೆ ಹೋಗ್ಬೋದು. ಆ್ಯಂಡ್ ದ ಫಸ್ಟ್ ಜಾಗ ನಾವು ಹೋಗಿದ್ದು ನ್ಯೂಯಾರ್ಕ್ ಅನ್ನೋ ಸಿಟಿನಲ್ಲಿ. ಅಲ್ಲಿ ಲೈಟ್ಸ್ ಕ್ಯಾಮ್ರಾ ಆ್ಯಕ್ಷನ್ಗೆ ಹೋದ್ವಿ. ಆ್ಯಂಡ್ ಇಟ್ ವಾಸ್ ವಂಡರ್ಫುಲ್. ಅಲ್ಲಿಂದ ಹೋಗಿದ್ದು ಸ್ಕೈಫೈ ಸಿಟಿಗೆ. ಟ್ರಾನ್ಸ್ಫಾರ್ಮರ್ಸ್ದು ಒಂದು ಬ್ಯೂಟಿಫುಲ್ ಆದಂಥ ರೈಡ್ ಇತ್ತು. ಆ್ಯಂಡ್ ವಿ ಜಸ್ಟ್ ಲವ್ಡ್ ಇಟ್. ಇನ್ಫ್ಯಾಕ್ಟ್ ನಾವು ಅದನ್ನು 2 ಸಲ ಮಾಡಿದ್ವಿ. ಫಸ್ಟ್ ಹೋಗ್ತಾ ಮಾಡಿದ್ವಿ, ಆಮೇಲೆ ವಾಪಸ್ ಬರ್ತಾ ರಶ್ ಇರಲಿಲ್ಲ. ಸೊ 5 o'clock ಇದು ಕ್ಲೋಸ್ ಆಗುತ್ತೆ. 5 o'clock ಮತ್ತೆ ಹೋಗಿ ಇನ್ನೊಂದು ರೌಂಡ್ ಅದನ್ನು ಮುಗಿಸ್ಬಿಟ್ಟು ಬಂದ್ವಿ. ಐ ಜಸ್ಟ್ ಲವ್ಡ್ ದ್ಯಾಟ್. ಆ್ಯಂಡ್ ಇಲ್ಲಿ ಏನು ಪ್ರಾಬ್ಲಮ್ ಅಂತ ಅಂದರೆ ಆ್ಯಕ್ಚುಲಿ ಯಾವುದೇ ರೈಡ್ಸಿಗೆ ಹೋದ್ರೂ ವೀಡಿಯೋಸ್ ಅಲವಿಲ್ಲ, ಮತ್ತು ಮೊಬೈಲ್ ಫೋನ್ಸ್ ಅಲವಿಲ್ಲ. ಆ್ಯಂಡ್ ಕ್ಯಾಮ್ರಾ ಇಟ್ಸ್ ನಾಟ್ ಎಟ್ ಆಲ್ ಅಲೌಡ್. ಅಂದರೆ ಬಿಡ್ತಾರೆ, ಬಟ್ ರೈಡ್ಸಿಗೆ ಹೋಗಬೇಕಾದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್. ಸೊ ಲಾಕರ್ಸ್ ಇದೆ ಪರ್ಟಿಕ್ಯುಲರ್ ಒಂದೊಂದು ರೈಡ್ಸಿಗೆ. ಅಲ್ಲಿ ಲಾಕರ್ನಲ್ಲಿ ಇಟ್ಬಿಟ್ಟು ನಾವು ಹೋಗ್ಬೋದು. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ನನ್ನ ಕ್ಯಾಮ್ರಾ ಲಾಕರ್ನಲ್ಲೇ ಇತ್ತು ಬಿಕಾಸ್ ಐ ಹ್ಯಾಡ್ ಟು ಡೂ ಆಲ್ ದ ರೈಡ್ಸ್ ಹಿಯರ್. ಸೊ ಮೊಬೈಲ್ ಇರ್ತಿತ್ತು. ಆ್ಯಂಡ್ ಮೊಬೈಲ್ನಲ್ಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನ ಐ ಹ್ಯಾಡ್ ಟು ಮೇಕ್. ಆ್ಯಂಡ್ ಸುಮಾರು ಜಾಗದಲ್ಲಿ ಮೊಬೈಲ್ನ ಕೂಡ ನಾವು ಲಾಕರ್ನಲ್ಲಿ ಇಟ್ವಿ. ಬಟ್ ಇಲ್ಲಿ ಇನ್ ದಿಸ್ ರೈಡ್ ಮೊಬೈಲ್ ವಾಸ್ ಅಲೌಡ್. ಆ್ಯಂಡ್ ದಿಸ್ ಇಸ್ ಟ್ರಾನ್ಸ್ಫಾರ್ಮರ್ಸ್. Later, for right now, I need you to listen to the lady with the robotic voice. No drinking, eating, smoking, or photography of any. ಇನ್ನೊಂದೇನಪ್ಪ ಅಂತ ಅಂದರೆ ಯೂನಿವರ್ಸಲ್ ಸ್ಟುಡಿಯೋಸ್ ಅವರದ್ದೇ ಒಂದು ಆ್ಯಪ್ ಇದೆ. ಸೊ ಬಿಫೋರ್ ಕಮ್ಮಿಂಗ್ ಹಿಯರ್ ವಿ ಶುಡ್ ಡೌನ್ಲೋಡ್ ದಟ್ ಆ್ಯಪ್. ಆ್ಯಂಡ್ ಅದಕ್ಕೆ ಲಾಗಿನ್ ಆದರೆ ಆ ಆ್ಯಪ್ನಲ್ಲಿ ನಮಗೆ ರೈಡಿನ ವೇಟಿಂಗ್ ಟೈಮ್ ತೋರಿಸುತ್ತೆ. ಸೊ ನಾವು ಯಾವುದೋ ಒಂದು ರೈಡಿಗೆ ಹೋಗಬೇಕಾಗತ್ತೆ, ಅಲ್ಲಿ 15 minutes ಅಥವಾ 20 minutes ಇತ್ತು ಅಂತ ಅಂದರೆ ಇನ್ನೂ ಕಡಿಮೆ ಇರೋ ಟೈಮಿಗೆ ನಾವು ಹೋಗಿ ಫಿನಿಶ್ ದ್ಯಾಟ್ ಆ್ಯಂಡ್ ಕಮ್ ಬ್ಯಾಕ್ ಹಿಯರ್, ಹಂಗೆ ಮಾಡ್ಕೋಬೋದು. ಬಟ್ ಸ್ಟಾರ್ಟಿಂಗ್ನಲ್ಲಿ ನಮಗೆ ಟ್ರಾನ್ಸ್ಫಾರ್ಮರ್ಸ್ ಮತ್ತು ಇನ್ನೊಂದು 2 ರೈಡ್ ಆರಾಮಾಗಾಯಿತು. ಬಟ್ ಆಫ್ಟರ್ ದ್ಯಾಟ್ ನಮಗೆ ಸಿಕ್ಕಾಪಟ್ಟೆನೇ ಕ್ಯೂ ಇತ್ತು. ಆ್ಯಂಡ್ ವಿ ಹ್ಯಾಡ್ ಟು ವೇಟ್ ಫಾರ್ ಅಬೌಟ್ 20 minutes ಮಿನಿಮಮ್. ಆ್ಯಕ್ಚುಲಿ ಕಾಯಲೇಬೇಕಾಗಿತ್ತು ಎಲ್ಲದಕ್ಕೂ. ವಾತಾವರಣ ಸರಿಗಿಲ್ಲದೆ ಇದ್ದಿದ್ದ ಕಾರಣ ಸುಮಾರು ರೈಡ್ಸು ಆ್ಯಕ್ಚುಲಿ ಸ್ಟಾಪ್ ಮಾಡಿಬಿಟ್ಟಿದ್ರು. ಸೊ ಬೇಸಿಕ್ ಲೈಕ್ ಇಂಡೋರ್ ರೈಡ್ಸ್ ಏನಿತ್ತು ಅದನ್ನು ನಾವು ಫಿನಿಷ್ ಮಾಡಬೇಕಾಗಿತ್ತು. ಆ್ಯಂಡ್ ಅಗೇನ್ ಸಿಕ್ಕಾಪಟ್ಟೆ ರಶ್ ಇರೋದು. ವಿ ಹ್ಯಾಡ್ ಟು ಸ್ಟ್ಯಾಂಡ್ ಇನ್ ದ ಕ್ಯೂ ಆ್ಯಂಡ್ ಗೆಟ್ ಇಟ್ ಡನ್. ಇದಕ್ಕಂತೂ ನಾವು ಆಲ್ಮೋಸ್ಟ್ 35 minutes ವೆಯ್ಟ್ ಮಾಡಿದ್ವಿ ಲಿಟ್ರಲಿ. ಆ್ಯಂಡ್ ತುಂಬ ಏನು ಹೇಳ್ಕೊಳ್ಳೋ ಅಷ್ಟೇನು ಚೆನ್ನಾಗಿರಲಿಲ್ಲ. ಇಟ್ ವಾಸ್ ಓಕೆ. Not worth the wait though.
ಹಾ, ದಿಸ್ ಇಸ್ ದ ಮೇನ್ ಥಿಂಗ್. ಸೂರ್ಯ ಬಂದ, ಬಿಸಿಲು ಶುರು ಆಯಿತು, ಮಳೆ ನಿಲ್ತು, ಆ್ಯಂಡ್ ದಿಸ್ ವಾಸ್ ದ ರೈಡ್ ಹೋಗಬೇಕಾಗಿದ್ದಿದ್ದು. ನನ್ನ ಲೈಫ್ನಲ್ಲೇ ನಾನು ರೋಲರ್ ಕೋಸ್ಟರ್ ರೈಡ್ನಲ್ಲಿ ಹೋಗಿರಲಿಲ್ಲ, ಆ್ಯಂಡ್ ಐ ಡಿಡ್ ದಿಸ್. ಐ ಲಿಟ್ರಲಿ ಡಿಡ್ ದಿಸ್ ರೋಲರ್ ಕೋಸ್ಟರ್ ರೈಡ್ ಫಾರ್ ದ ಫಸ್ಟ್ ಟೈಮ್ ಎವರ್. ಆ್ಯಂಡ್ ಇದು ಎರಡಿದೆ, ಹ್ಯೂಮನ್ ಆ್ಯಂಡ್ ಸೈಕ್ಲೋನ್. ಹ್ಯೂಮನ್ ಇಸ್ ಜಸ್ಟ್ ಮುಂದಕ್ಕೆ ಹೋಗುತ್ತೆ, ಹಾಗೆ ಏಳುತ್ತೆ, ಹಾಗೆ ಬೀಳುತ್ತೆ. ಬಟ್ ಸೈಕ್ಲೋನ್ ತಿರ್ಗತ್ತೆ ಲಿಟ್ರಲಿ ಫಾರ್ 360 ಡಿಗ್ರೀಸ್, ಆ್ಯಂಡ್ ಐ ಡಿಡ್ ಇಟ್. ದುಬೈನ ಫೆರಾರಿ ವರ್ಲ್ಡಲ್ಲಿ ಕೂಡ ಇತ್ತು, ಬಟ್ ಐ ಡೆಂಟ್ ಡೂ ಇಟ್. ದಿಸ್ ವಾಸ್ ದ ಫಸ್ಟ್ ಟೈಮ್ ಐ ಡಿಡ್ ಇಟ್. ನೆಕ್ಸ್ಟ್ ನಾವು ಬಂದಿದ್ದು ಏನ್ಷಿಯಂಟ್ ಈಜಿಪ್ಟಿಗೆ. ಇದರಲ್ಲೂ ಆ್ಯಕ್ಚುಲಿ ರೈಡ್ಸ್ ಇತ್ತು. ಏನೋ ಬೇಸಿಕ್ ಆಗಿರುತ್ತೆ ಅಂದ್ಕೊಂಡು ಹೋದ್ವಿ, ಬಟ್ ಹೆಸರು ಅದ್ರದ್ದು ರಿವೆಂಜ್ ಆಫ್ ದ ಮಮ್ಮಿ ಅಂತ ಇತ್ತು. ಲಿಟ್ರಲಿ ಇಟ್ ಟುಕ್ ದ ರಿವೆಂಜ್. ಓ ಮೈ ಗಾಡ್. ಆಚೆ ಹೋಗಿದ್ದು ರೋಲರ್ ಕೋಸ್ಟರು ಒಂದೇ ಥರ ಇತ್ತು, ಒಳಗೆ ಕೂತ್ಕೊಂಡು ಇಂಡೋರ್ ರೋಲರ್ ಕೋಸ್ಟರು ಹಾಗೆ ಇತ್ತು. ಇದು ಇಟ್ ವಾಸ್ ವೆರಿ ಸ್ಕೇರಿ. ಓ ಮೈ ಗಾಡ್. ಆ್ಯಂಡ್ ಈ ಯೂನಿವರ್ಸಲ್ ಸ್ಟುಡಿಯೋಸ್ನಲ್ಲಿ ಒಂದು ಬೆನಿಫಿಟ್ ಏನಪ್ಪ ಅಂತ ಅಂದರೆ, ಇದರಲ್ಲಿ 3 ಟೈಪ್ಸ್ ಇದೆ. ಒಂದು ಸಿಂಗಲ್ ಹೋಗ್ಬೋದು, ಇನ್ನೊಂದು ಜೊತೆಗೆ ನಿಂತ್ಕೊಂಡು ಕ್ಯೂನಲ್ಲಿ ಹೋಗ್ಬೋದು, ಆ್ಯಂಡ್ ಇನ್ನೊಂದು ಯೂನಿವರ್ಸಲ್ ಎಕ್ಸ್ಪ್ರೆಸ್ ಅಂತ. ಇದರಲ್ಲಿ ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ಬೇಗ ಆಗುತ್ತೆ ಎಲ್ಲ ರೈಡ್ಸು. ಸೊ ವಿ ಯೂಸ್ ಟು ನಾವು 2-3 ರೈಡ್ನ ಸಿಂಗಲ್ ಅಂತ ಹೋದ್ವಿ, ಟೆಲ್ಲಿಂಗ್ ವಿ ಡೋಂಟ್ ನೋ ಈಚ್ ಅದರ್. ಸೊ ದಿಸ್ ಇಸ್ ಫಾರ್ ಅವೇ. ಇದರಲ್ಲಿ ಶ್ರೆಕ್ 4D ಅಡ್ವೆಂಚರ್ಗೆ ಹೋಗಬೇಕಾಗಿತ್ತು, ಬಟ್ ಅದು ಶುರು ಆಗೋಗಿತ್ತು ಶೋ. ಸೊ ವಿ ಹ್ಯಾಡ್ ಟು ವೇಟ್ ಫಾರ್ ಅದರ್ ಶೋ. ಇದು ಲಂಚ್ ಟೈಮ್ ಆಗೋಗಿತ್ತು ಆಲ್ರೆಡಿ, ಬಟ್ ವಿ ಮುಗಿಸ್ಕೊಂಡೇ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಿಕಾಸ್ ಇಲ್ಲಿ ಸ್ವಲ್ಪ ಜನ ಕಡಿಮೆ ಇದ್ದರು. ದಿಸ್ ಇಸ್ ದ ಲಾಸ್ಟ್ ವರ್ಲ್ಡ್. ಇದರಲ್ಲಿ ಜುರಾಸಿಕ್ ಪಾರ್ಕ್ ಅಡ್ವೆಂಚರ್ಗೆ ಬಂದ್ವಿ ನಾವು. ದಿಸ್ ವಾಸ್ ರಿಯಲಿ ಅಮೇಝಿಂಗ್. ಐ ಮಿಸ್ಡ್ ಸಾನ್ವಿ ಸೋ ಮಚ್ ಹಿಯರ್. ನಿಜ ತುಂಬ ಇಷ್ಟ ಆಗೋದು ಅವಳಿಗೆ, ಬಿಕಾಸ್ ಶೀ ಲವ್ ಡೈನೋಸರಸ್. ಸೊ ಶಿ ವುಡ್ ಹವ್ ಎಂಜಾಯ್ಡ್ ದಿಸ್ ಅ ಲಾಟ್. This was the ride though. It was a water ride and it was very good. ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ, ಆ್ಯಂಡ್ ಮಧ್ಯ ಒಂದು ಒಳ್ಳೆ ಫೋಟೋ ಬೂತ್ ಸಿಕ್ತು ನಮಗೆ, ಆ್ಯಂಡ್ ವಿ ಜಸ್ಟ್ ಟುಕ್ ಫೋಟೋಸ್ ಹಿಯರ್, ಆ್ಯಂಡ್ ವಿ ಜಸ್ಟ್ ವೆಂಟ್ ಆ್ಯಂಡ್ ವೆಯ್ಟೆಡ್ ಫಾರ್ ದ ರೈಡ್. ಅದರಲ್ಲೂ ವಿ ವೆಯ್ಟೆಡ್ ಫಾರ್ ಅಬೌಟ್ 35 minutes ಆ ರೈಡ್ಗೆ, ರಶ್ ಇಲ್ಲದೇನೆ. ಸಿಕ್ಕಾಪಟ್ಟೆ ಕ್ರೌಡ್ ಇದ್ದಿದ್ದ ಕಾರಣ, ಆ್ಯಂಡ್ ಆಲ್ಸೋ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿದ್ದಕ್ಕೆ ಏನೂ ಕೇಳಿಸ್ತಾ ಇಲ್ಲ ನಾವು ಮಾತಾಡ್ತಾ ಇರೋದು. ಫುಲ್ ಒದ್ದೆ ಆಗಿ ನಾವು ಅಲ್ಲಿಂದ ಆಚೆ ಬಂದ್ವಿ. ಆ್ಯಂಡ್ ಇಲ್ಲಿಂದ ಆಚೆ ಬಂದಮೇಲೆ ದೇರ್ ಆರ್ ಡ್ರೈಯಿಂಗ್ ಪಾಡ್ಸ್ ಅಂತ, ವೇರ್ ಯು ಕ್ಯಾನ್ ಜಸ್ಟ್ ಪೇ $5 ಪೇ ಮಾಡಿಬಿಟ್ಟು ನೀವು ಬಟ್ಟೆನ ಡ್ರೈ ಮಾಡ್ಕೋಬೋದು ಅಲ್ಲಿ. ಐ ಡೋಂಟ್ ಥಿಂಕ್ ಇಟ್ ಇಸ್ ವರ್ತ್, ಬಿಕಾಸ್ ನಾನು ನೋಡ್ದಂಗೆ ಯಾರ್ದು ಫುಲ್ ಏನು ಡ್ರೈ ಆಗಲಿಲ್ಲ. ಬಟ್ ಅಲ್ಲಿದ್ದಿದ್ದು ಶೆಕೆಗೆ ನಾವು ಒಂದು 4 ಸಲ ಅಲ್ಲೇ ನಡೆದ್ಬಿಟ್ರೆ ಬಟ್ಟೆ ಎಲ್ಲ ಹಾಗೆ ಡ್ರೈ ಆಗೋಯ್ತು ಆ್ಯಕ್ಚುಲಿ. ದೆನ್ ನೆಕ್ಸ್ಟ್ ವಿ ಕೇಮ್ ಟು ವಾಟರ್ ವರ್ಲ್ಡ್. ಇದು ಒಂದು ಲಾಸ್ಟ್ ವರ್ಲ್ಡಲ್ಲೇ ಇತ್ತು, ಆ್ಯಂಡ್ ದಿಸ್ ವಾಸ್ ವೆರಿ ಗುಡ್. ಹೇಳೋದಕ್ಕಲ್ಲ, ಅಲ್ಲೇ ಹೋಗಿ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಇದು ರೈಡ್ ಅಲ್ಲ, ಇಟ್ ವಾಸ್ ಜಸ್ಟ್ ಅ ಶೋ. ಇದರಲ್ಲಿ ಸೀಟಿಂಗ್ ಝೋನ್ಸ್ ಅಂತ ಇದೆ. ಸೊ ಫಸ್ಟ್ 3 ಸೀಟ್ಸ್ ಬಂದು ಬ್ಲೂ ಕಲರ್, ಆ್ಯಂಡ್ ದ ನೆಕ್ಸ್ಟ್ ವಿಲ್ ಬಿ ಗ್ರೀನ್, ಬ್ರೌನ್, ರೆಡ್, ಈ ಥರ ಪೇಂಟ್ ಮಾಡಿರ್ತಾರೆ. ಅದು ಹೆಂಗಪ್ಪ ಅಂತ ಅಂದರೆ, ಬ್ಲೂ ಅಂದರೆ ನಿಮಗೆ ತುಂಬ ನೀರು ಬೀಳುತ್ತೆ, ಗ್ರೀನ್ ಅಂತ ಅಂದರೆ ನೀರು ಸ್ವಲ್ಪ ಬೀಳುತ್ತೆ. ನಿಮಗೆ ನೀರೇ ಬೀಳಬಾರ್ದು ಅಂತ ಅಂದರೆ ನೀವು ಲಾಸ್ಟಲ್ಲಿ ಹೋಗಿ ಕೂತ್ಕೋಬೋದು.
ಒಂದು ಒಳ್ಳೆ ಊಟ ಮಾಡಿ ಐಸ್ ಕ್ರೀಮ್ ತಿಂದು ಯೂನಿವರ್ಸಲ್ ಸ್ಟುಡಿಯೋಸ್ನಲ್ಲೇ ಶಾಪಿಂಗ್ ಇತ್ತು, ಅಲ್ಲಿ ಮುಗಿಸಿ ವಿವೋ ಸಿಟಿಗೆ ಹೋಗಿ ಅಲ್ಲಿ ಮಿನಿ ಸೋ ಇತ್ತು ಆ್ಯಂಡ್ ಇಟ್ ವಾಸ್ ಸೋ ಗುಡ್. ಮಕ್ಕಳಿಗೆ ಅಥವಾ ನಮಗೆ ಏನು ತೊಗೊಳ್ಬೇಕಂತ ಏನು ನೋಡಿದ್ರೂ ಆಸೆ ಆಗುತ್ತೆ ತೊಗೊಳೋದಕ್ಕೆ. ಆ್ಯಂಡ್ ಲೈಟಾಗೆ ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿ ಅಲ್ಲಿಂದ ವಿ ಜಸ್ಟ್ ವೆಂಟ್ ಹೋಮ್ ಅಟ್ ಅರೌಂಡ್ 8:45 or 9 o'clock. ಅವತ್ತು ಸ್ವಲ್ಪ ಬೇಗ ಹೋದ್ವಿ ನಾವು ಎಲ್ಲ ದಿನಕ್ಕಿಂತನೂ. ಇದಾಗಿತ್ತು ಇದು ಯೂನಿವರ್ಸಲ್ ಸ್ಟುಡಿಯೋಸಿನ ವ್ಲಾಗ್. ಆ್ಯಂಡ್ ವಿ ಜಸ್ಟ್ ಟುಕ್ ರೆಸ್ಟ್ ನೆಕ್ಸ್ಟ್ ಡೇ ಬಿಕಾಸ್ ತುಂಬ ಸ್ಟ್ರೈನ್ ಆಗೋಗ್ಬಿಟ್ಟಿತ್ತು ಆ್ಯಂಡ್ ವಿ ನೀಡೆಡ್ ಸಮ್ ಬ್ರೇಕ್. ಮನೆಯಲ್ಲೇ ಸ್ವಲ್ಪ ಎಲ್ಲ ತಿಂಡಿ ಊಟ ಎಲ್ಲ ಮಾಡಿಕೊಂಡು ಅಗೇನ್ ಈವ್ನಿಂಗ್ ವಿ ಜಸ್ಟ್ ವೆಂಟ್ ಔಟ್. ಇದಾಗಿತ್ತು ಇವತ್ತಿನ ವಿಡಿಯೋ. ಇದು ಮುಂದಿನ ವಿಡಿಯೋನ ಝಲಕ್. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.